ನಮ್ಮನ್ನು ನಮಗೆ ಅನೇಕ ಕಷ್ಟಗಳಿದೆ, ಅನೇಕ ಹೋರಾಟಗಳಿದೆ. ಅದೇ ಥರ ದಾವೀದ ವಂಶ ಅವರ ಜೀವಿತದಲ್ಲೂ ಒಂದು ಕೆಟ್ಟ ಗಳಿಗೆ ಬಂದಿರಬಹುದು. ಅವರು ಈ ಥರ ಬೇಡ್ಕೊಂಡಿರ್ಬೋದು, ಕರ್ತನೆ ನನಗೆ ಈ ಸಮಯದಿಂದ ನಮ್ಮನನ್ನು ಬಿಡಿಸಿಕೊಡಿ ಅಂತ ಕೇಳ್ತಾ ಇರ್ಬೋದು. ಆ ರೀತಿ ಅವರು ಪ್ರಾರ್ಥನೆ ಮಾಡಿದ್ರು. ಅದು ಮುಂದಿನ ಲೈನಲ್ಲಿ ನೋಡಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಒಂದು ಆಲೋಚನೆ ಗುಂಪನ್ನು ಸೇರಿ ಅವ್ರಿಗೆ ಆಲೋಚನೆ ಮಾಡಿ ಅವ್ರನ್ನ ಕೆಡಿಸಬೇಕಂತ ಯೋಚನೆ ಮಾಡಿರ್ತಾರೆ. ಆ ಟೈಮಲ್ಲಿ ಅವ್ರು ಪ್ರಾರ್ಥನೆ ಮಾಡಿರೋದು ಆ ಸಮಯದಿಂದ ದೇವರು ಅವರನ್ನು ರಕ್ಷಿಸಿ ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿನೇ ಇಲ್ಲಿರೋರು ನಾವೆಲ್ಲರಿಗೂ ನಮಗೊಂದು ಗುಂಪಿದೆ. ಆ ನಾಲಿಗೆ ಸರ್ಪದಂತೆ ಆಗಿರುತ್ತದೆ. ನಮ್ಗೆ ವಿರೋಧವಾಗಿ ಹೋರಾಟ ಇರುತ್ತೆ. ಆ ಹೋರಾಟ ಇದೆ ಅಂತ ಹೇಳ್ಬಿಟ್ಟು ಹೋರಾಟ ನೋಡ್ತಾ ಹೋರಾಟ ನೋಡಬಾರ್ದು. ಆ ಹೋರಾಟ ಬಂದಾಗ ನಾವು ಏನ್ ಮಾಡಬೇಕು, ಆ ಹಾವಿನ ಎಡೆ ಎತ್ತಿದ್ರೆ ನಾವು ಅದಕ್ಕಾಗಿ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡಿದಾಗ ಮನುಷ್ಯರ ಬಾಯಿನಲ್ಲಿರುವಂತ ಆ ಸರ್ಪದ ವಿಷಯವನ್ನು ತೆಗೆದು ಬಿಸಾಡಬೇಕು. ಆ ಥರ ರೀತಿ ನಾವು ಒಂದು ಪ್ರಾರ್ಥನೆಯಾಗಿ ಇರಬೇಕು. ಇದೇ ತರ ನನ್ನ ಜೀವಿತದಲ್ಲಿ ನಾನು ಈ ಊರಿಗೆ ಬಂದಿದ್ದೀನಿ ಕಾರಣ ಅದು ನನ್ನ ಚಿತ್ತವಾಗಿ ಬಂದಿಲ್ಲ, ದೇವರ ಚಿತ್ತವಾಗಿ ಬಂದಿದೆ. ನನಗೆ ಇಬ್ಬರು ಶತ್ರುವಾಗಿದ್ರು, ಅದು ನಮ್ಮ ಫ್ಯಾಮಿಲಿಯಲ್ಲೇ ಇದ್ರು, ಅದು ನನಗಾಗಿ ಒಂದು ಗುಂಪಾಗಿ ಇದ್ದಿತ್ತು. ನಾನು ಅಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೆ. ಆದರೆ ದೇವರ ಚಿತ್ತ ಅದಾಗಿರಲಿಲ್ಲ. ನನ್ನ ಇಲ್ಲಿ ತಗೊಂಡು ಬರ್ಬೇಕಾಗಿ ದೇವರ ಚಿತ್ತವಾಗಿತ್ತು. ನನಗೆ ಒಂದು ಹೆಂಗಸು ಒಂದು ಗಂಡಸು ಇಬ್ಬರು ಎದ್ದು ನಿಂತು ನನಗಾಗಿ ಒಂದು ಗುಂಪು ಕಟ್ಟಿದ್ರು. ಆದರೂ ನಾನು ನನ್ನ ಹೆಂಡತಿನ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಭಯ ಭಕ್ತಿಯಿಂದ ಓಡಿ ಬಂದೆ. ನನ್ನ ಜೀವನ ಕಾಪಾಡ್ಕೊಬೇಕಂತ ಓಡಿ ಬಂದೆ. ಆದರೆ ದೇವರು ನನ್ನ ಅಲ್ಲೂ ಬಿಟ್ಟಿಲ್ಲ. ಇಲ್ಲಿ ಕರ್ಕೊಂಡ್ಬಂದು ಒಂದು ಒಳ್ಳೆ ಇವಾಗ ಸಾಧಾರಣ ಚಿಕ್ಕ ಸಾಕ್ಷಿ ಹೇಳ್ಬೇಕಂದ್ರೆ ಎಸ್ತರಮ್ಮ ಅವ್ರು ಇಲ್ಲ ಇವಾಗ. ಆ ಟೈಮಲ್ಲಿ ನಾವು ಎಸ್ತರಮ್ಮ ಅವ್ರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡಿದಾಗ ಎಸ್ತರಮ್ಮ ಅವರು ನಮಗೆ ಒಂದು ಆಲೋಚನೆ ಕೊಟ್ಟರು. ನೀವು ಬಂದಿದ್ದು ಇಲ್ಲಿಗೆ ದೇವ್ರ ಚಿತ್ತವಾಗಿತ್ತು, ನಿಮ್ಮ ಚಿತ್ತವಾಗಿ ಬಂದಿಲ್ಲ. ನಿಮ್ಮ ಹಿಂದ್ಗಡೆ ಅನೇಕ ಕತ್ತಿಗಳು ಹೋರಾಟಗಳು ನಿಮ್ಮ ಹಿಂದೆ ಇತ್ತು. ದೇವರು ನಿಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ, ನಿಮ್ಮ ಪ್ರಾಣವನ್ನು ಕಾಪಾಡಿ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇಲ್ಲಿಂದ ನಿಮ್ಮ ಜೀವನ ನಿಮ್ಮನ್ನ ದೇವರು ಒಳ್ಳೆ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ತುಟಿ ಸರ್ಪದ ಜನಗಳ ತುಟಿ ಸರ್ಪದಾಗಿ ವಿಷಯವಾಗಿರುತ್ತದೆ. ಅವಾಗ ನಾವು ಯಾರ ಜೊತೆ ನಾವಿದ್ದೀರಿ, ಯಾರ ಜೊತೆ ಹೆಂಗೆ ನಾವು ಸಹವಾಸ ಮಾಡ್ತಾರೆ, ಯಾವ ಥರ ನಾವು ಫ್ರೆಂಡ್ಶಿಪ್ ಮಾಡಿದ್ವಿ, ಅವ್ರನ್ನ ನೋಡಿಕೊಂಡು ಅವ್ರ ಜೊತೆ ನಾವು ಯಾವ ಥರ ಜೀವನ ಮಾಡಬೇಕು ನೋಡ್ಕೊಂಡು ನಾವು ಕಲಿಬೇಕಾಗಿದೆ. ಇದೇ ಥರ ಒಂದು 20 ವರ್ಷಕ್ಕೆ ಮುಂಚೆ ನಮ್ಮ ಮನೇಲಿ ಒಂದು ಮದುವೆ ನಡೀತು, ನಮ್ಮ ಅಕ್ಕ ಅವ್ರದ್ದು. ಅವಾಗ ನಾವು 1 ವಾರ ಇಲ್ಲಿ ಆಟಿನಲ್ಲೇ ಬಂದಿದ್ರಿ. ಆ ಟೈಮ್ನಲ್ಲಿ ನಾವು ಕೋಳಿ ಸಾಕಿದ್ವಿ, ನಾಟಿ ಕೋಳಿ. ಕೋಳಿ ಸಾಕಿದಾಗ ನಾವು ಇಲ್ಲಿ ಮೊದಲೇ ಇಲ್ಲಿ ಬಂದಾಗ ಆ ಕೋಳಿಗೆ ಆಹಾರವನ್ನು ಹಾಕೋಕ್ಕೆ ಯಾರಿರಲಿಲ್ಲ. ನಮ್ಮ ಅಣ್ಣನ ಕಳಿಸಿದ್ರಿ. ನಮ್ಮ ಅಣ್ಣ ಆಹಾರ ಹಾಕಕ್ಕೆ ಹೋದಾಗ ಆ ಮನೆ ಒಳಗಡೆ ಒಂದು ಸರ್ಪವಾಗಿ ಅಲ್ಲಿತ್ತು. ಅಲ್ಲಿ 2 ಕೋಳಿನೂ ಸಾಯಿಸಿರುತ್ತು. ಆ ಸರ್ಪವನ್ನು ಮತ್ತೆ ಅದನ್ನು ಆಚೆ ಓಡಿಸಕ್ಕಂತ ಊರಿನೆಲ್ಲ ಬಂದರು, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಕೊನೆಗೆ ಒಬ್ರು ಬಂದ್ಬಿಟ್ಟು ನಮ್ಮ ತಂದೆ ಪರಿಚಯ